me, forever on fire. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ಗಳ ಕಾಟ. ಕಿರುಕುಳ ತಾಳಲಾರದೆ ಸಿಎಂಗೆ ಮಾಂಗಲ್ಯ ಸರ ರವಾನೆ ಮಾಡಿದ್ದಾರೆ. ಹಾವೇರಿಯಲ್ಲಿ ಶುರುವಾಯಿತು ಮಾಂಗಲ್ಯ ಉಳಿಸಿ ಅಭಿಯಾನ. ಫೈನಾನ್ಸ್ಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಅದೆಷ್ಟು ಆತ್ಮಹತ್ಯೆಗಳಾಗಿದ್ದಾವೆ, ಜನರು ಊರು ಬಿಡ್ತಾ ಇದ್ದಾರೆ. ಮಹಿಳೆಯರಿಗೆ ಮುಖ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ. ಈಗ ಮಾಂಗಲ್ಯ ಉಳಿಸಿ ಅಭಿಯಾನ ಶುರು ಮಾಡಿದ್ದಾರೆ. ಹಾವೇರಿಯ ಮಹಿಳೆಯರು ಮುಖ್ಯಮಂತ್ರಿಗಳೇ ಕಳಿಸಿಕೊಡ್ತಾ ಇದ್ದಾರೆ. ಮಹಿಳೆಯರು ಮತ್ತೆ ರೈತ ಮುಖಂಡರು ಈ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಹಾವೇರಿ ನಗರದ ಅಂಚೆ ಕಚೇರಿ ಮೂಲಕ ಸಿಎಂಗೆ ಮಾಂಗಲ್ಯ ಅಂದ್ರೆ ತಾಳಿಯನ್ನ ರವಾನಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮನೆಗೆ ಬಂದು ಕಿರುಕುಳ ನೀಡ್ತಾ ಇದ್ದಾರೆ. ಕಿರುಕುಳ ತಪ್ಪಿಸಿ ನಮ್ಮ ಮಾಂಗಲ್ಯವನ್ನ ಉಳಿಸಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ. ಆದರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಮತ್ತೆ ತಮ್ಮ ಕಿರುಕುಳವನ್ನ ಮುಂದುವರಿಸಿದ್ದಾರೆ. ಎಷ್ಟೋ ಜನರಿಗೆ ಅವಾಚ್ಯವಾಗಿ ಬೈತಾರೆ, ಮಾನ ಮರ್ಯಾದೆ ಹರಾಜಾಗ್ತಾರೆ, ಕೆಲವೊಂದ್ಸಲ ಹಲ್ಲೆ ಮಾಡ್ತಾರೆ. ಎಲ್ಲದಕ್ಕೂ ಬೇಸತ್ತು ಹಾವೇರಿ ಮಹಿಳೆಯರು ನೋಡ್ತಾ ಇದ್ದೀವಿ. ರೈತ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಮಾಂಗಲ್ಯ ಸರ ಮುಖ್ಯಮಂತ್ರಿಗಳಿಗೆ ಈಗ ಪೋಸ್ಟ್ ಮೂಲಕ ರವಾನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ, ನಮ್ಮ ಮಾಂಗಲ್ಯ ಸರವನ್ನು ನೀವು ಉಳಿಸಬೇಕು. ಫೈನಾನ್ಸ್ ಕಂಪನಿಗಳ ಹಾವಳಿ ಮಿತಿ ಮೀರ್ತಾ ಇದೆ. ಇವರು ನಮ್ಮನ್ನು ಊರು ಬಿಡೋ ಥರ ಮಾಡ್ತಾ ಇದ್ದಾರೆ. ನಾವು ಸಾಲ ತೆಗೆದುಕೊಂಡಿದ್ದೇವೆ, ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತೀವಿ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ. ಅವಕಾಶ ಕೊಡಬೇಕು, ಅವ್ರು ನಮಗೆ ವಿನಾಯಿತಿ ಕೊಡಬೇಕು ಅಂತ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡು ಸಭೆಯನ್ನು ಮಾಡಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಜೊತೆಗೆ ಕೆಲವೊಂದಿಷ್ಟು ಕಾಯ್ದೆಗಳನ್ನು ಕೂಡ ಜಾರಿಗೆ ಮಾಡಿ ತಂದಿದ್ದಾರೆ. ಆದರೂ ಕೂಡ ಹಾವಳಿ ಮಾತ್ರ ಅವ್ರದ್ದು ತಪ್ತಾ ಇಲ್ಲ. ಈಗ ಮನವಿ ಸಲ್ಲಿಸಿದ್ದಾರೆ. ಜೊತೆಗೆ ಮಾಂಗಲ್ಯ ಸರವನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಪೋಸ್ಟ್ ಮಾಡಿದ್ದಾರೆ. ನೋಡಿ ಎಲ್ಲಿಗೆ ಬಂತು ಅಂತೇಳಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ದೌರ್ಜನ್ಯ, ಅಟ್ಟಹಾಸ, ಮಾಂಗಲ್ಯವನ್ನ ಕಳಿಸುವ ಮಟ್ಟಿಗೆ. ಎಲ್ಲ ಪೊಲೀಸ್ ಠಾಣೆಗೂ ಏನು ಮಹಿಳೆಯರು ನೊಂದ ಮಹಿಳೆಯರು ಹೋದ ತಕ್ಷಣವೇ ಅವರಿಗೆ ಸ್ಪಂದನೆ ಮಾಡಬೇಕು. ಅವರಿಗೆ ಏನು ಅಲ್ಲಿ ಕಷ್ಟ ಸುಖ ದುಃಖಗಳನ್ನ ವಿಚಾರಣೆ ಮಾಡಿ ಅವರಿಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕಂತ ಹೇಳಿ ಇವತ್ತು ಮಾಂಗಲ್ಯ ಸರ ಮತ್ತು ಏನು ಮನವಿ ಕಾಪಿ ಮೆಮೊರಮ್ ಅನ್ನ ಕೊಟ್ಟಿದ್ದೇವೆ. ಏನು ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಪ್ಪಿಸಿ ಎಂಬ ಒಂದು ಮನವಿಯನ್ನ ಕಾಪಿಯನ್ನು ಕೊಟ್ಟಿದ್ದೇವೆ. ಹಾವೇರಿ ಎಲ್ಲಕ್ಕಿ ನಾಡಿನಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಏನು ಮಹಿಳೆಯರು ನೊಂದ ಮಹಿಳೆಯರಿಂದ ಇವತ್ತು SP ಆಫೀಸಿಗೆ ಬಂದು ಮನವಿಯನ್ನ ಸಲ್ಲಿಸಿದ್ದೇವೆ. ಈ ಮನವಿಯನ್ನ ಸ್ವೀಕರಿಸಿದಂತ ಅಧಿಕಾರಿಗಳು ಕೂಡಲೇ ಎಲ್ಲ ಪೊಲೀಸ್ ಠಾಣೆಗೂ ಏನು ಮಹಿಳೆಯರು ನೊಂದ ಮಹಿಳೆಯರು ಹೋದ ತಕ್ಷಣವೇ ಅವರಿಗೆ ಸ್ಪಂದನೆ ಮಾಡಬೇಕು. ಅವರಿಗೆ ಏನು ಅಲ್ಲಿ ಕಷ್ಟ ಸುಖ ದುಃಖಗಳನ್ನ ವಿಚಾರಣೆ ಮಾಡಿ ಅವರಿಗೆ ನ್ಯಾಯವನ್ನ ಒದಗಿಸಿಕೊಡ್ಬೇಕಂತ ಹೇಳಿ ಇವತ್ತು ಮಾಂಗಲ್ಯ ಸರ ಮತ್ತು ಏನು ಮನವಿ ಕಾಪಿ. ನೋಡಿ ಹಾವೇರಿಯಲ್ಲಿ ಈಗ ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಯನ್ನು ತಪ್ಪಿಸಿ ಅಂತ ಒಂದು ವಿನೂತನ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಅಲ್ಲಿ ಮನವಿ ಪತ್ರ ಸಲ್ಲಿಸಿದ್ದಾರೆ ಮತ್ತೆ ಪೋಸ್ಟ್ ಮೂಲಕ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಿದ್ದಾರೆ. ಅಂದ್ರೆ ಮಾಂಗಲ್ಯ ಕಿತ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಅರ್ಥ ಇದ್ರದಿಷ್ಟೇ, ತಾಳಿನೂ ಬಿಡ್ತಾ ಇಲ್ಲ ಇವರು ಫೈನಾನ್ಸ್ ಕಂಪನಿಯವರು, ಅದನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಸಾಲಕ್ಕೆ ಪ್ರತಿಯಾಗಿ ಅನ್ನೋದು. ಎಷ್ಟರ ಮಟ್ಟಿಗೆ ಇವರು ಹಾವಳಿ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಓಡಾಡಕ್ಕೆ ಬಿಡ್ತಾ ಇಲ್ರಿ ಹಾದಿ ಬೀದಿಲಿ. ಎಲ್ಲಿ ಹೋಗ್ತೀವಲ್ಲೇ ಹಿಂದಿಂದನೇ ಬರ್ತಾರೆ ಫಾಲೋ ಮಾಡಿಕೊಂಡು. ಎಷ್ಟು ಸಲ ತಗೊಂಡಿರ್ತಾರೆ ಇವರು? ನಮ್ಮ ಹಳ್ಳಿ ಜನ ಎಷ್ಟು ತಗೊಂಡಿರ್ತಾರೆ ಹಳ್ಳಿನ ಸಾಲನ? 50,000, 60,000, 30,000, 20,000 ಅಂತ ಕೋಟ್ಯಾನು ಕೋಟಿ, ಸಾವಿರಾರು ಕೋಟಿ ಕೊಳ್ಳೆ ಹೊಡೆದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇರಲಿ,
ಆದರೆ ಇಲ್ಲಿ ಈ ಮಹಿಳೆಯರು ಮಾಡ್ತಿರುವಂತಹ ಒತ್ತಾಯ ಒಂದೇ, ನಾವು ಸಾಲವನ್ನು ಮರುಪಾವತಿ ಮಾಡ್ತೀವಿ, ನಮಗೆ ಅವಕಾಶವನ್ನು ಕೊಡಿ. ದುಡಿದು ಮುಟ್ಟಿಸುವಂಥ ಸಾಲ, ಅದು ಕೂಲಿ ನಾಲಿ ಮಾಡಿಕೊಂಡು ಅವರು ಸಾಲವನ್ನು ತೀರಿಸುವಂಥ ಒಂದು ವ್ಯವಸ್ಥೆ. ಹಾಗಾಗಿನೇ ಸರ್ಕಾರ ಗಂಭೀರವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಆಲ್ರೆಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖಡಕ್ ಆಗಿ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಈ ಫೈನಾನ್ಸ್ ಕಂಪನಿಗಳೇನಿದ್ದಾವೆ ಕೆಲವು ಎಚ್ಚೆತ್ಕೊಳ್ತಿಲ್ಲ, ಬುದ್ಧಿ ಬಂದಿಲ್ಲ ಅವ್ರಿಗೆ. ಅವಾಚ್ಯ ಪದಗಳಿಂದ ಬೈತಾರೆ, ಹೆಣ್ಮಕ್ಕಳನ್ನ ಹೀನಮಾನವಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಊರು ಬಿಡೋ ಥರ ಮಾಡಿದ್ದಾರೆ. ಎಷ್ಟೋ ಊರುಗಳನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಜನ. ಮಾನ ಮರ್ಯಾದೆ ತೆಗಿತಾರೆ ಇವರು. ಏನಪ್ಪ ಇವ್ರದ್ದು ವಸೂಲಿ ಮಾಡಬೇಕಾ ನಿಮ್ಮದು ಸಾಲನ? ಅಷ್ಟೇ ಮಾಡಬೇಕು. ಅದು ಬಿಟ್ಟು ಬೇರೆ ಬೇರೆದ್ದೇ ಮಾತಾಡ್ಕೊಂಡು ಹೋಗ್ತಾರೆ ಇವರು. ಹಾಗಾಗಿನೇ ಈಗ ಈ ಅಭಿಯಾನ ಏನು ಶುರು ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ಪಂದಿಸಬೇಕು ಅಂಥೇಳಿ. ನಮ್ಮ ಜೀವನವನ್ನು ಬರ್ಬಾದ್ ಮಾಡಿಬಿಟ್ಟಿದ್ದಾರೆ ಅಂಥೇಳಿ. ನೋಡಿ, ಸಾಲ ತೆಗೆದುಕೊಂಡಿದ್ದಾರೆ, ಹೌದು, ಅದನ್ನು ವಾಪಸ್ ಕೊಡ್ತಾರೆ. ಆದರೆ ಯಾಕೆ ನೀವು ಏಕಾಏಕಿಯಾಗಿ ಅವರ ಮೇಲೆ ದೌರ್ಜನ್ಯಗಳನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀರಿ? ಫೈನಾನ್ಸ್ ಕಂಪನಿಗಳಿಂದ ಬೇಸತ್ತು ಲಕ್ಷಾಂತರ ದೂರುಗಳು ದಾಖಲಾಗ್ತಾ ಇದ್ದಾವೆ. ಪೊಲೀಸರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಅವರು ಕೂಡ ಅಷ್ಟೇ, ಸಾಲ ಕೊಟ್ಟಿದ್ದಾರೆ, ಸಾಲ ಕೊಡಿಸ್ಕೊಂಡು ಈ ರೀತಿ ಬೇಜವಾಬ್ದಾರಿಗೆ ಮಾತಾಡ್ತಾ ಇದ್ದಾರೆ. ನೋಡಿ, ಮುಖ್ಯಮಂತ್ರಿಗಳಿಗೆ ಈ ರೀತಿಯಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಯಾಕೆಂದರೆ ಅವರಿಗೆ ಪಾಠ ಕಲಿಸೋವರೆಗೂ ಕೂಡ ಇಡೀ ರಾಜ್ಯಾದ್ಯಂತ ಇನ್ನೂ ಸಾವು ನೋವುಗಳು ಜಾಸ್ತಿ ಆಗ್ತವೆ. ಯಾಕಂದರೆ ಭಾಳ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಎಲ್ಲ ಕಡೆ ಇದು ಒಂದಷ್ಟೇ ಅಲ್ಲ, ಎಲ್ಲ ಭಾಗಗಳಲ್ಲೂ ಕೂಡ ಈ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರಿದೆ. ಜಾಸ್ತಿ ಬಡ್ಡಿಯನ್ನು ಕೊಡುವಂಥದ್ದು ಅಥವಾ ಅವ್ರಿಗೆ ಆಮಿಷಗಳನ್ನು ಒಡ್ಡೋದು, ಇವರೇ ಸಾಲ ಕೊಡಬೇಕಾ ಅಂತ ಇವರೇ ಮನೆ ಬಾಗಿಲಿಗೆ ಬರೋದು, ಆಮೇಲೆ ಕಿರುಕುಳ ಕೊಡೋದು, ಬಲವಂತವಾಗಿ ಯಾರ ಹತ್ರನ ಕೂಡ ದುಡ್ಡು ಕೇಳುವಂತಿಲ್ಲ, ಅವ್ರಿಗೆ ತೊಂದರೆಯನ್ನು ಕೊಡುವಂತಿಲ್ಲ. ಹಾಗೇನಾದರೂ ಕಂಡು ಬಂದರೆ 10 ವರ್ಷ ಜೈಲು ಶಿಕ್ಷೆ, ಇದು ನಿಯಮ ಇರೋದು. ಆದರೆ ಅದ್ಯಾವುದಕ್ಕೂ ಕೂಡ ಇವರು ಫೈನಾನ್ಸ್ನವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬಹುತೇಕವಾಗಿ ರೈತ ಮಹಿಳೆಯರಿದ್ದಾರೆ, ಅದರಲ್ಲಿ ದಿನನಿತ್ಯ ಕೂಲಿ ಮಾಡ್ಕೊಂಡು ತಿನ್ನೋರಿದ್ದಾರೆ, ಬಡ ಕಾರ್ಮಿಕರಿದ್ದಾರೆ. ಅವರೆಲ್ಲರದು ಒಂದೇ ಒತ್ತಾಯ, ಈ ಫೈನಾನ್ಸ್ ಕಂಪನಿಗಳು, ಖಾಸಗಿ ಕಂಪನಿಗಳೇನಿದ್ದಾವೆ ಸಾಲ ಕೊಡುವಂಥವು, ಅದಕ್ಕೆ ಕಡಿವಾಣ ಹಾಕಿ ನೀವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ ಅಂಥೇಳಿ. ನೋಡಿ, ಒಂದು ಕಡೆ ಮೀಟರ್ ಬಡ್ಡಿ ದಂಧೆ ಎಗ್ಗಿಲದ ನಡೀತಾ ಇದೆ, ಇನ್ನೊಂದು ಕಡೆ ಈ ಫೈನಾನ್ಸ್ ಅವರು ಕಾಟ ಬೇರೆ. ಹಾಗಾಗಿ ಸಾಲದ ಸುಳಿಗೆ ಸಿಕ್ಕಂತಹ ಜನ ಏನಿದ್ದಾರೆ ಅವರ ಜೀವನ ಬರ್ಬಾದಾಗ್ತಾ ಇದೆ. ಯಾಕಾದರೂ ನಾವು ಸಾಲ ಮಾಡಿದ್ವಪ್ಪ ಅಂಥೇಳಿ. ಅವರೇನು ಸಾಲ ಮಾಡಿರೋದು ತಿಂದು ತೆಗೋಕ್ಕಲ್ಲ, ಅಥವಾ ಪಾರ್ಟಿ ಮಾಡೋಕ್ಕಲ್ಲ, ಪಬ್ಗೆ ಹೋಗೋಕ್ಕಲ್ಲ, ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಏನೋ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗೂ ಮಾಡಿರ್ತಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನೇತ್ರ ಅಂತ ಇದ್ದಾರೆ, ನೊಂದ ಮಹಿಳೆಯವರು. ನೇತ್ರ ಅವ್ರು ನಮಸ್ಕಾರ. ನಮಸ್ಕಾರ ಸರ್. ಈಗ ತಾವು ಮಾಂಗಲ್ಯ ಉಳಿಸಿ ಅನ್ನುವಂಥ ಅಭಿಯಾನವನ್ನ ಶುರು ಮಾಡಿದ್ದೀರಿ. ಯಾವ ರೀತಿ ಟಾರ್ಚರ್ ಆಗ್ತಿದೆಯಮ್ಮ ನಿಮ್ಗೀಗ ಈ ಕಂಪನಿಗಳಿಂದ, ಫೈನಾನ್ಸ್ ಕಂಪನಿಗಳಿಂದ? ಸರ, ನೀವು ಸತ್ರ ಚಿಂತಿಲ್ರಿ ಸರ, ನಮಗೆ ಅಮೌಂಟ್ ಬೇಕಮ್ಮ, ಎಲ್ಲಾರು ಇಸ್ಕಮ್ಮ ಅಂತಾರೆ ಸರ್. ಯಾರು ಕೊಡ್ತಾರೆ ಸರ್? ಅದಕ್ರಿ ಸರ, ನಾನು ಈ ಸಂಘ ಸಲುವಾಗಿ ಸರ 10 ರೂಪಾಯಿ ಬಡ್ಡಿ ಹಂಗ ಬೇರೆ ಕೊಟ್ಟಾಗ ಈ ಸಂಘ ನನ್ನ ಮರ್ಯಾದೆ ಹೋಗ್ಬಾರ್ದಂದು ಎಲ್ಲ ಸರ್ ಬಡ್ಡಿ ಅಂತ ಸಾಲ ಇಷ್ಟು ಕಟ್ಟೇನ್ರಿ ಸರ. ಅಯ್ಯಯ್ಯೋ. ಅದಕ್ರಿ ನನ್ ಕೊಳ್ಳಾಗ ಸರ ಗುಂಡುತ್ರಿ ಸರ, ಮಾಂಗ ತಾಳಿದ್ರು ಇವನ್ನೆಲ್ಲ ಮಾರೇನ್ರಿ ಸರ, ಮಾಂಗಲ್ಯ ಮಾರಿ ಕಟ್ಟೇನ್ರಿ ಸರ, ಕೊಳ್ಳಾಗ ಪಾಸಿ ತಾಳಿ ಹಾಕೇನ್ರಿ ಸರ. ಅಯ್ಯೋ, ತಾಳಿನೇ ಮಾರಿಬಿಟ್ರ ಸಾಲ ತೀರ್ಸಕ್ಕೆ? ಹ್ಞೂ ಸರ್, ನನ್ನ ಮರ್ಯಾದೆ ಹೋಗ್ಬಾರ್ದು ತಾಳಿನ ಮಾರ್ಬಿಟ್ರಿ ಸರ್. ನಾನು ತಾಳಿ ಚಿಂತಿಲ್ಲ, ನನಗೆ ಮರ್ಯಾದೆ ಹೋಗ್ಬಾರ್ದು ಮಾಡಿದ್ರಿ ಸರ್, ಆದ್ರೆ ನನ್ನ ಮರ್ಯಾದೆ ಉಳಿಲಿಲ್ರಿ ಸರ್. ಈಗ 2 ಫ್ಯಾಮಿಲಿ ಆಗೈತ್ರಿ ಸರ್ ನಮ್ಮೂರಲ್ಲಿ. ಅಲ್ಲಮ್ಮ, ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಹ್ಞೂ ಸರ್, ಅವ್ರು ಹೇಳಿದ್ದಾರೆ, ನೋಡಪ್ಪ, ಹೆಣ್ಮಕ್ಳ ಕಡೆಯಿಂದ ಅಥವಾ ಯಾರು ಸಾಲ ತಗೊಂಡಿರ್ತಾರೋ ಬಲವಂತವಾಗಿ ನೀವು ವಸೂಲಿ ಮಾಡಂಗಿಲ್ಲ, ನೀವು ಕಾಯಬೇಕು, ಅವ್ರು ಕೊಡೋವರೆಗೂ ತಾಳ್ಮೆಯಿಂದ ಇರಬೇಕು, ಇಲ್ಲದೇ ಇದ್ರೆ ನಿಮಗೆ 10 ವರ್ಷ ಜೈಲು ಶಿಕ್ಷೆ. ಈ ಹೇಳಿದ್ರು ಕೂಡ ಕೇಳ್ತಿಲ್ಲ ನೋಡಿ ಅವರು. ನಿಮ್ಗೆ ಕೋರ್ಟಿಗೆ ಆಗ್ತಾ ಬರ್ರಿ, ಕೋರ್ಟಿದ್ದು ನೋಟಿಸ್ ಕಳಿಸ್ತೀನಿ ಅಂತಾರಿ ಸರ್. 3 ಕಂತ ಐತಿ ಸರ್, ನವಚೇತನ ಅಂತ ಹೇಳಿ ರಾಣೆಬೆನ್ನೂರಲ್ಲಿ. ಅವ್ರು 3 ಕಂತಾರು 4 ಮಂದಿ ಬಂದ್ರಿ ಸರ್. ಕೋರ್ಟ್ ನೋಟಿಸ್ ಕಳಿಸ್ತಾನೆ ಅಂತಾರಂತ್ರಿ ಸರ್.
ಅಲ್ಲಮ್ಮ ಈಗ ಮನೆಗೆ ಅಲ್ಲ ಈಗ ನೀವು ಕೇಳ್ಕೊಂಡ್ರೆ ಅವ್ರು ಬಿಟ್ಟಿಲ್ಲ ಅಲ್ವಾ? ನೀವು ನಾವು ಕಟ್ಟಿಸ್ತೀವಪ್ಪ ಹಂತವಾಗಿ ಕಂತು ಕಟ್ತೀವಿ ಅಂದ್ರು ಅವ್ರು ಕೇಳಿಲ್ಲ ಅಲ್ವಾ? ಕೇಳಲ್ರಿ ಸರ್, ಕಟ್ಟಮ್ಮ ಅಂತಾರಿ ಸರ್. ಅದಕ್ರಿ ಸರ ಈಗ ನಮ್ಮ ಫ್ಯಾಮಿಲಿದಾಗ ಈ 3 ಅದಾರ ಸರ್ ನಮ್ಮ ಊರಲ್ಲಿ. 3ಗೆ ಕಷ್ಟ ಬಂದ್ಬಿಟ್ಟದ ಸರ್. ನಾವು ಕಾಪಿ ಎಸ್ಟೇಟ್ ಅಂತಾರಲ್ರಿ ಸರ್ ಅಲ್ಲಿ ಶೃಂಗೇರಿ ಕಡೆಗೆ ಓಕೆ ದುಡಿದು ಸಂಘಕ್ಕೆ ಕಂಪ್ಲೇಂಟ್ ಮಾಡೋಣ ಅಂತ ಹೋಗಿದ್ರಿ ಸರ್. ಅಲ್ಲಿ ನೋಡಿದ್ರಿ ಸರ್ ಜಿಗುಳಿ ಕಾಲಾಗ ಹಂಗ ಹೋಗೋರಿ ರಕ್ತ ಹಂಗ ಬರ್ತದೆ ಬ್ಲಡ್ ಸರ್. ಹೌದು ಹೌದು ಹೌದು. ಅದಕ್ರಿ ಸರ ನಾವ್ ಅಲ್ಲಿ ಇರ್ಲಾರ ಬಂದ್ವಿ ಸರ್. ಅಂದ್ರೆ ಈಗ ನೀವು ಸಾಲ ತೀರ್ಸ್ಲಿಕ್ಕಂತಾನೆ ಅಲ್ಲಿ ಪಾಪ ದುಡಿಯಕ್ ಹೋಗಿದ್ರಿ ನೀವು ಆ ಕಡೆ ಕಾಫಿ ತೋಟಕ್ಕೆ? ಹ್ಞೂನ್ರಿ, ಸಾಲ ಕಟ್ಟಕಂತ ಹೋಗಿದ್ರಿ ಸರ್. ಅಲ್ಲ ಈಗ ನೀವು ಅದು ಮಾಂಗಲ್ಯ ಸರ ಅಡ ಇಟ್ಟು ಕಟ್ಟಿದಿರ ಅಂತ ಹೇಳ್ತೀರಿ. ಅಂದ್ರೆ ಇವ್ರು ಯಾವ ತರ ಟಾರ್ಚರ್ ಕೊಡ್ತಿದ್ರಂತ ಮನೆಗೆ ಬಂದು ಈ ಮಾನಗೇನ ಎಲ್ಲ ತೆಗಿತಾ ಇದ್ರಂತ ಹೌದಾ? ಹ್ಞೂನ್ರಿ ಸರ್, ನಾಚಿಕಲ್ಲೇನಮ್ಮ ನಿಮಗೆ ಮಾನವೀಯತೆ ಆಯ್ತಾ? ಇಲ್ಲಿ ಜನ ಎಲ್ಲ ನೋಡಿ ನಗ್ತಾ ಇದಾರೆ, ನಿಮ್ ಮಾನವೀಯತೆ ಇಲ್ಲ, ನಿಮಗೆ ನಾಚಿಕೆ ಆಗಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕೆ ಸರ್ ನಾವ್ ಈಗ ಸಾಯಬೇಕೇನ್ರಿ ಸರ್. ಸರ ಪ್ರತಿದಿನ ಕೇಳ್ತದ ನೋಡ್ರಿ ಅದು ಯಾಕೆ? ಆಮೇಲೆ ಬಡ್ಡಿನೂ ಜಾಸ್ತಿ ಇರುದಲ್ವಾ? ಬಡ್ಡಿನ ಜಾಸ್ತಿ ಆಗ್ತಾರಿ ಸರ. ಆಮೇಲೆ ಸುದರ್ಶನ ಹಂಗಿಲ್ರಿ, ಹೆಣ್ಮಕ್ಳು ಅಕ್ಕ ತಂಗಿರ ಅಂತ ಇದು ಇಲ್ರಿ ಸರ್ ಅವ್ರಿಗೆ. ಹೌದು ಹೌದು. ಅಲ್ಲ ಬಾಯಿಗೆ ಬಂದಂಗೆ ಬೇರೆ ಬೈಯೋದು ಇವ್ರಿಗೆ, ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ಅಲ್ಲಿ. ಈಗ ಕಡುದು ನಾಲ್ಕು ಮಂದಿ ಹಂಗದೇಮ ಕಟ್ಟು ಅಂತ ಹೇಳ್ತಾರೆ ಸರ್. ಅದಕ್ರಿ ಸರ್ ಇದಕ್ಕೊಂದು ಪರಿಹಾರ ಮಾಡ್ರಿ ನಮಗೆ. ಖಂಡಿತ ನೇತ್ರ ಅವರೇ, ನಿಮ್ಮ ಜೊತೆಗೆ TV5 ನಿರಂತರವಾಗಿರುತ್ತೆ. ಯಾಕಂದರೆ ನೋಡಿ, ಸಾಲ ತೆಗೆದುಕೊಳ್ಳೋದು ತಪ್ಪಲ್ಲ, ಎಲ್ಲರದ್ದು ಕಷ್ಟ ಅಂತ ಇದ್ದೇ ಇರುತ್ತೆ. ಈಗ ನೋಡಿ ಸಾವಿರಾರು ಕೋಟಿ ಸಾಲ ಮಾಡಿದ್ರೆ ದೇಶ ಬಿಟ್ಟು ಓಡೋಗಿದ್ದಾರೆ ಅಲ್ವಾ? ಹ್ಞೂನ್ರಿ ಸರ. ನೋಡಿ ನೀವೇನೋ ಒಂದು ಕಷ್ಟ ಇರುತ್ತೆ ಅಂತ ಸಾಲ ಮಾಡಿರ್ತೀರಿ. ಕಷ್ಟ ಐತ್ರಿ ಸರ, ನಮ್ಮ ಮನೆಯವರಿಗೆ ಮಾನಸಿಕ ಆಗಿತ್ರಿ. ಆಮೇಲೆ ನಮ್ಮ ಅತ್ತೆರ ಹೆಸರಿಗೆ ಹೊಲದ ಮೇಲೆ ಲೋನ್ ತಗೊಂಡ್ರಿ ಸರ. ಅವ್ರು ಬಡ್ಡಿ ಕಟ್ಟಕ ನಮ್ದು ಒಂದ್ ಸಂಘದಾಗ ಲೋನ್ ಬರ್ತಿದ್ರೆ ಅದ ಅಕೌಂಟಿಗೆ ಬೀಳ್ತ್ರಿ ಸರ್, ಅದ ಪಾಸ್ಬುಕ್ಕಿಗೆ. ಅವ್ರಲ್ಲಿ ಪಾಸ್ಬುಕ್ ಡ್ಯೂ ಮಾಡಿ ಅದನ್ನ ಬಡ್ಡಿಗೆ ನಮಗೆ ರೊಕ್ಕನ ಕೊಡ್ಲಿ ಸರ್, ಅದ ಅಲ್ಲೇ ಕಟ್ಟತ್ರಿ ಸರ್. ಈಗ ಹಂಗಾಗ್ರಿ ಸರ ಏನ್ ನಮ್ಗೆಲ್ಲ ಕಷ್ಟ ಆಗ್ಬಿಡತ್ರಿ ಸರ. ಉಣ್ಣಾಕ್ ಸತ್ಗಿಲ್ರಿ ಸರ, ನಮಗೆ ಸಿಲಿಂಡರ್ ಸತ್ಕ ಮಾರಿ ನಾವು ಕಾಪಿ ಎಷ್ಟಕ್ಕೆ ಹೋಗಿದಲ್ರಿ ಸರ. ನಮಗೆ ಸರ್ ಅಲ್ಲಿ ಗುಡ್ದಾಗ ಹೆದರಿಕೆ ಆಗದ್ರಿ ಸರ. ಸಿಲಿಂಡರ್ ಮಾರಿ ಊರಿ ಬಂದವ್ರಿ ಸರ. ಅಲ್ಲ ನೇತ್ರ ಅವ್ರಿ, ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ರೆ ತಗೊಳಲ್ವಾ ಪೊಲೀಸರು? ಕಂಪ್ಲೇಂಟ್ ತಗೊಂತಾರಲ್ರಿ, ಹೇಳ್ರಿ ಸರ, ನೀವೇ ಹೇಳ್ಬೇಕ್ರಿ ಸರ್ ನಮಗೆ. ಅದಕ್ರಿ ಸರ ಈ ಊರಲ್ಲೇ ಇದ್ರಿ ಸರ, ಬೀಗ ಹಾಕೊಂಡು ಹೋಗ್ಬಿಟ್ರಿ ಸರ್ ಸಂಘಕ್ಕೆ ಎದ್ರಿ. ನನ್ನ ಮಕ್ಕಳು 2 ಅದಾರಿ ಕಟ್ಕೊಂಡು, ನಮ್ಮ ಅಕ್ಕರ ಒಬ್ಬರ ಅದಾರಿ ಸರ್, ಅವ್ರು ಸಂಘ ಮಾಡ್ಕೊಂಡ್ಬಿಟ್ರಿ ನಮ್ ರಿಲೇಷನ್. ಅವ್ರು ನಾವು ಸೇರಿ ಅಲ್ಲಿಗೆ ಹೋಗಿದ್ವಿ ಸರ್. ಅಲ್ಲಿದ್ದ ದಾವಣಗೆರೆ ಬಂದಿದ್ರಿ ಸರ್ ಕೆಲ್ಸಕ್ಕೆ ದುಡ್ಡು ಸಂಘ ಕಟ್ಟಣ ಅಂದು. ಅವ್ರು ಅಡ್ವಾನ್ಸ್ ಅಲ್ಲಿ ಬಾಡಿಗೆ ಮನೆ ಕೊಡಲ್ಲಲ್ರಿ ಸರ್, ಅಡ್ವಾನ್ಸ್ ಕೊಡ್ರಿ ಅಂದ್ರಿ ಸರ. ನಾವ್ ಹಂಗಾಗಿ ಕೂಳಲ್ದ ವಕಂದು ರೈಲ್ವೆ ಸ್ಟೇಷನ್ ಮಕ್ಕನ್ ಜೀವನ ಮಾಡೇವ್ರಿ ಸರ್. ನೋಡಿ ಎಂಥ ಕಷ್ಟ ಪರಿಸ್ಥಿತಿ ನೋಡಿ. ಇದು ಗೊತ್ತಿರಲಿಲ್ಲ. ಇದು ಭಾಳ ಜನರಿಗೆ ಏನಪ್ಪ ಈ ಸಾಲ ಮಾಡಿರ್ತಾರೆ ಇವರು, ಈ ರೀತಿ ಮಾತಾಡ್ತಾ ಇದ್ರು. ನಿಮ್ಮ ಕಷ್ಟ ಕೇಳ್ತಾ ಇದೀವಿ ನಾವು, ಇಡೀ ರಾಜ್ಯ ನೋಡ್ತಾ ಇದೆ. ನೇತ್ರ ಅವರೇ ಹೇಳಿ. ನೋಡ್ತಾ ಇದ್ದಾರೆ ಸರ್ ಈಗ ಅದನ್ನ. ಹೌದು, ಇಡೀ ರಾಜ್ಯದ ನೋಡ್ತಾ ಇದ್ದಾರೆ ಈಗ ಅದನ್ನ. ನಿಮ್ಮ ಕಷ್ಟ ಕೇಳ್ತಾ ಇದ್ದಾರೆ. ಬಟ್ ಈಗ ನೀವು ಯಾವ ಕಂಪ್ನಿ ಅದು ನೀವು ಫೈನ್ ತೊಗೊಂಡಿದ್ದು ಸಾಲ? ಅದು ಸರ ನನ್ನ ಸಂಘ ಅಂದ್ರೆ ಇದನ್ರಿ, ಇಲ್ಲಿ ಪಿನ್ಕೇರ್ ಸಂಘ, ಆಮೇಲೆ ನವಚೇತನ ಆತರ ತಗೊಂಡವ್ರಿ ಸರ್. ಸೂರ್ಯೋದಯ ಬ್ಯಾಂಕ್ ಅಂತ ಐತ್ರಿ ಸರ. ಈಗ ಈಗ ನಮ್ಮ 3 ಅದ ನೋಡಿ ಸರ್ ನಮ್ಮ ಫ್ಯಾಮಿಲಿ, ನಮ್ಮ ರಿಲೇಷನ್ ಸರ. ಕಂತು ಅಲ್ರಿ ಎಲ್ಲರೂ ಚೆನ್ನಾಗಿ ಕಟ್ತಿದ್ರು ಸರ. ಇನ್ನು ಸೋರ್ ಬರಕ್ಕಿಂತ ಮುಂಚೆ ಅಮೌಂಟ್ ರೆಡಿ ಮಾಡಿ ಸೋರ್ ನಾವ ಫೋನ್ ಹಚ್ಚಿದ್ರು ಸರ್. ನಮಗೆ ಒಮ್ಮಟ್ಲಿ ಈ ತರ ಸಮಸ್ಯೆ ಬಂತ್ರಿ. ಅಲ್ಲ ದುಡಿದು ನಾವು ಸಾಲ ತೀರಿಸ್ತೀವಿ ಅಂತ ಕೇಳಲ್ಲ ಅಲ್ವಾ ಅವರು? ಸರ ನಮಗೆ ಹಿಂಗ್ ಕಷ್ಟ ಆಗ್ಬಿಟ್ಟತ್ರಿ ಸರ. ಕಟ್ತಾರಿ ಸರ್, ತಕ್ಷಣ ತಿಂದವ್ರಿ ಪಾಪ ಕಟ್ಟಲ್ಲ ಅಂತಲ್ರಿ ಪಾಪ. ನಾವ್ ತಿಂದು ಬಿಟ್ಟವ್ರಿ ಸರ, ಕಟ್ತೀವಿ ಅಂತ ಹೇಳ್ತೇನ್ರಿ ಸರ. ಹೌದು, ನಾ ಯಾವಾಗ ಕಟ್ಟಿ ನಾ ಏನ್ ಮಾಡಮ್ಮ, ಈಗ ಅಮೌಂಟ್ ಬೇಕು ಅಂತಾರಿ ಸರ. ಅದಕ್ರಿ ಸರ. ಇಲ್ಲಮ್ಮ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೇತ್ರ ಅವರೇ, ಅವ್ರಿಗೆ ಕೆಲವೊಂದಿಷ್ಟು ನಿಯಮಗಳನ್ನ ಹೇಳಿದ್ದಾರೆ ಅವ್ರಿಗೆ. ಆದ್ರೂ ಕೇಳ್ತಾ ಇಲ್ಲ ಅವರು. ಬಟ್ ಈಗ ನಿಮ್ಮ ಹಾವೇರಿಯಲ್ಲಿ ಈ ಅಭಿಯಾನ ಇತ್ತಲ್ಲ, ನೀವು ಅದರಲ್ಲಿ ಭಾಗಿಯಾಗಿದ್ರಾ? ಹಿಂಗೆ ಹೋಗಿದ್ರಲ್ಲಿ? ಅಲ್ಲಿ ಹೋಗಿಲ್ಲ ಸರ್, ನಮ್ಗೆ ಗೊತ್ತಿದ್ದಿಲ್ರಿ ಸರ. ನಾವು ಇಟ್ಕಿಬಿಟ್ಟು ಕೆಲ್ಸಕ್ಕೆ ಹೋಗಿದ್ವಿ ಸರ ಇಲ್ಲಿ. ಅಲ್ಲ ನೋಡಿ, ಈಗ ಆ ಮಾಂಗಲ್ಯ ಏನಿದೆ ತಾಳಿ ಸರಾನೇ ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ ಪೋಸ್ಟ್ ಮಾಡಿ, ಅಂದ್ರೆ ಗೊತ್ತಾಗ್ಲಿ ಸಮಸ್ಯೆ ಅಂತ ಅವ್ರಿಗೆ. ಸರ ಈಗ ನಮಗೆ ಬಂಗಾರದ ತಾಳಿ ಇಲ್ರಿ ಸರ, ಕಿವ್ಯಾಗಿನಲ್ರಿ ಸರ, ಬುಗುಡಿ ಅವನ್ನೆಲ್ಲ ಮಾರಿ ಕಟ್ಟಿದ್ರು ಸರ. ನಮ್ಮ ಮನ್ಯಾಗ ಏನು ಅಂಡೆ ಉಳಿದಿಲ್ಲ ಸರ್, ನಮ್ಮ ಅಪ್ಪರ್ ಕೊಟ್ಟಿದ್ರು ಸರ. ಖಂಡಿತ ನೇತ್ರ ಅವರೇ, ಥ್ಯಾಂಕ್ ಯು ನೇತ್ರ ಅವ್ರೆ ಮಾತಾಡೋದಕ್ಕೆ. TV5 ನಿಮ್ಮ ಜೊತೆಗಿರುತ್ತೆ ಅಮ್ಮ. ಸರ್ಕಾರದ ಗಮನಕ್ಕೂ ಕೂಡ ನಾವು ಮತ್ತೊಂದು ಬಾರಿ ತರ್ತೀವಿ. ಆಲ್ರೆಡಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಇನ್ನೊಬ್ಬರು ಇದ್ದಾರೆ, ನೊಂದ ಮಹಿಳೆ ಶೈಲಮ್ಮ ಅಂತೇಳಿ. ಶೈಲಮ್ಮ ನಮಸ್ಕಾರ. ನಮಸ್ಕಾರ ಸರ್.
ಮೇಡಮ್ ಅವರ ಈಗ ನೋಡ್ತಾ ಇದೀವಿ ನಾವು ತಾಳಿ ಅಭಿಯಾನ ಶುರು ಮಾಡಿದ್ರಿ ನೀವು ಅಂದ್ರೆ ಈಗ ತಾಳಿ ಮಾರಿ ಸಾಲ ಕಟ್ಟಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಈಗ ಅಲ್ಲಿ ಅಲ್ವಾ? ಹೌದೌದು ಸರ್, ಹೌದು. ಆಲ್ರೆಡಿ ಮಾರ್ಬಿಟ್ಟಿದೀವಿ. ಅದು ಪಾತಿ ತಾಳಿ ಹಾಕೊಂಡು ಕೊಯ್ಯಾಗ ಹಿಡ್ಕೊಂಡಿನಿ ನಾನು. ಅಯ್ಯೋ 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 ನಿಜ ಹೇಳ್ಬೇಕಂದ್ರೆ ನಾನು ಕೊಳ್ಳೆಯಿಂದ ಕರಿಮಣಿ ಸರನೇ ಪೋಸ್ಟ್ ಆಫೀಸಿಗೆ ನಾನೇ ಹಾಕಿರೋದು, ಹಾವೇರಿ ಜಿಲ್ಲಾದಾಗ ನಿನ್ನೆ ಬಂದು. ಓ ನೀವೇ ಹಾಕಿದ್ರಲ್ಲ ಪೋಸ್ಟರ್? ಓಕೆ ಓಕೆ ಓಕೆ. ಪೋಸ್ಟ್ ನಾನೇ ಹಾಕಿರೋದು ನೆನ್ನೆ. ಅಲ್ಲ 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 ಇದು 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 ಸಂದೇಶ ಏನಿದ್ರದು? ಇದ್ರ ಅರ್ಥ ಏನು ಹಾಗಾದ್ರೆ? ನೋಡಿ ಸರ್, ನಾವು ಮೈಕ್ರೋ ಫೈನಾನ್ಸ್ ಒಳಗ ಸಂಘದೊಳಗ ಲೋನ್ ತಗೊಂಡಿದ್ವಿ ಫಸ್ಟ್ಗೆ. ಇಲ್ಲಿವರೆಗೂ ಕರೆಕ್ಟ್ ಆಗಿ ಕಟ್ಕೊಂತ ಬಂದಿದ್ವಿ ಸರ್. ಈಗ 3-4 ತಿಂಗಳಿಂದ ನಮಗೆ ಕಟ್ಟಕ್ ಆಗ್ತಾ ಇಲ್ಲ. ನನ್ನ ಮಗ ಅಂಗವಿಕಲ ಇದ್ದಾನೆ. ನನ್ನ ಗಂಡ ನಮ್ ಜೊತೆ ಇದ್ದಿದ್ದಿಲ್ಲ. ಆದ್ರೂ ಕಷ್ಟಪಟ್ಟು ಸಾಲ ತೀರ್ಸ್ಬೇಕನ್ನೋ ಒಂದು ಪೇಚಾಟ ಮಾಡಿ ತೀರ್ಸಿದ್ವಿ. ಬಹಳ ಟಾರ್ಚರ್. ಒಂದು ದುಡಿಯಕ್ ಹೋದ್ರೆ ತೊಂದರೆ ಕೊಟ್ರು. ಹೌದಾ? ಆಮೇಲೆ ಬಾಡಿಗೆ ಮನೆ, ಅವ್ರ ಬಾಡಿಗೆ ಇದ್ರೆ ಮನೆ ಬಿಟ್ಟು ಹೋಗ್ರಿ ಅಂತಂದ್ರಿ ಸರ್. ನಾನು ಒಬ್ಳು ನನ್ನ ಕೈಲಿ ದುಡ್ಡು ಕಟ್ಟಕ್ ಆಗ್ತಾ ಇಲ್ಲಮ್ಮ, ನೀವು ಟೈಮ್ ಕೊಡಿ 6 ತಿಂಗಳು ಅಂತೇಳಿ ಈ ಹಿಂದೆ DC ಆಫೀಸ್ಗೆ 2 ಸಲ ಮನವಿ ಪತ್ರ ಕೊಟ್ವಿ. ಆಲ್ರೆಡಿ ನಮ್ಮ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಟೈಮ್ ತಗೊಂಡ್ ಬಂದ್ವಿ. ಆದ್ರೂ ನಮಗೆ ಅವ್ರ ಖಾತಾ ತಪ್ಪಕ್ ಆಗ್ತಾ ಇಲ್ಲ ಸರ್. ಇನ್ನೊಂದ್ ಏನ್ ಮಾಡಿದೀನಿ ಸರ್, ವಾರ ಬಡ್ಡಿ ತಿಂಗಳು ಬಡ್ಡಿ ಸಾಲ ತಗೊಂಡ್ಬಂದು ಇವ್ರಿಗೆಲ್ಲ ಮೈಕ್ರೋ ಬಜೆಟ್ ನವರಿಗೆ ಕಟ್ಕೊಂತ ಬಂದೇವ್ ಸರ್. ಆ ಮೈಕ್ರೋ ಬಜೆಟ್ ನವರಿಗೆ ಸಾಲ ತಗೊಂಡ್ ಬಂದ ಮೇಲೆ ಅವ್ರು ಏನ್ ಮಾಡ್ಬಿಟ್ರು, ಅವರು ಈ ಕಡೆ ಟಾರ್ಚರ್ ಕೊಡ್ತಾ ಇದಾರೆ. ನಮ್ಮ ಹತ್ರ ಸಾಲ ತಗೊಂಡಿರಿ ಬಡ್ಡಿ ಅಂತೆ, ಇದನ್ನು ಕಟ್ರಿ ಅಂತ. ಇವ್ರು ಈ ಕಡೆಯವರು ನಂಗೆ ಟಾರ್ಚರ್ ಕೊಡ್ತಾ ಇದಾರೆ ಸರ್. ಅದಕ್ಕೆ ತೀರಾ ನನಗೆ ನೊಂದ ಆಗಿ ನನ್ನಂತರ 100 ಮಂದಿ ಹೆಣ್ಮಕ್ಳು ನನ್ನ ಹತ್ರ ಬಂದಿರೋದ್ರಿಂದ ನಾನು ಆತರ ಟಿವಿ ನ್ಯೂಸ್ ನಾನು ಆತರ ಆ ಮಟ್ಟದಲ್ಲಿ ಬಂದಿರೋದು. ಹೌದು ಹೌದು ಶೈಲಮ್ಮ ಅವರೇ, ಇದು ಒಂದು ಎಲ್ರಿಗೂ ಪಾಠ ಆಗಬೇಕಿದು, ಎಲ್ರಿಗೂ ಗೊತ್ತಾಗಬೇಕಿದು. ಯಾಕಂದರೆ ನಿಮ್ಮ ಥರ ಸಾವಿರಾರು ಮಹಿಳೆಯರು ನೊಂದಿದ್ದಾರೆ, ತಾಳಿಯನ್ನು ಅಡ ಇಟ್ಟಿದ್ದಾರೆ. ಆಗಲೇ ಒಬ್ಬರು ಮಾತಾಡ್ತಿದ್ರು, ನಿಮ್ಮ ಡಿಸ್ಟ್ರಿಕ್ಟ್ನವ್ರೆ ಮಾತಾಡಿದ್ರು, ತಾಳಿ ಚೈನ್ ಮಾರಿ ನಾನು ಸಾಲ ಕಟ್ಟಿದ್ದೀನಿ ಸರ್ ಅಂತೇಳಿ ಅಲ್ವಾ? ಎಲ್ರಿಗೂ ಗೊತ್ತಾಗಬೇಕಿದು. ಸರ್ ನನ್ ತಾಳಿ ಚೈನ್ ಅಲ್ಲ, 2 ತಾಳಿ ಇರ್ತೈತಲ್ಲ ಗಂಡ ಕಟ್ಟಿದ್ದು, ಆ ತಾಳಿನೇ ಮಾರಿ ನಾ ಕಟ್ಟಿದ್ದೀನಿ ಸರ್. ತಾಳಿ ಚೈನ್ ನನ್ನ ಹತ್ರ ಇಲ್ಲ ಸರ್. ಎಂತ ಪರಿಸ್ಥಿತಿ ತಾಳಿ 2 ತಾಳಿ ಮಾರಿ ನನ್ನ ಮಗ, ನೀವು ನೇರವಾಗಿ ಬಂದು ನನ್ನ ಟಿವಿಯಲ್ಲಿ ನೋಡ್ಬೋದು. ನಾನು ಎಲ್ಲಾ ಕಡೆಗೆ ನೆನ್ನೆಯಿಂದ ಪಬ್ಲಿಸಿಟಿ ಕೊಟ್ಟಿನಿ. ನನ್ನ ಮಗ ಅಂಗವಿಕಲ ಇದಾನ. ನನಗೆ ವಾರ ಬಡ್ಡಿ ತಿಂಗಳು ಬಡ್ಡಿ ತಗೊಂಡು ಮೈಕ್ರೋ ಫೈನಾನ್ಸ್ ನನಗೆ ಕಟ್ಟಿದ್ರು ಅಂತ ಇಲ್ಲ. ಇವ್ರಿಗೆ ಸಮಾಧಾನ ಇದ್ರೆ ಅವ್ರಿಗೆ ನಾವು ದುಡ್ಡು ಮತ್ತೆ ತಗಿಸ್ಬೋದು ಅಂದ್ರೆ ಇವ್ರ ಈ ಕಡೆ ಕಾಟ, ನನಗೆ ಈ ಕಡೆ ಎದ್ದು ಕಾಟ ಆಗೈತಿ ಸರ್. ಅಲ್ಲ ಶೈಲಮ್ಮ ಅವರೇ, ನೀವು ಹಿಂಗೆ ಕಷ್ಟ ಹೇಳಿದ್ರು ಅವ್ರ ಕರುಣೆ ಇರಲ್ವಾ ಇಸ್ಕೊಳಕ್ ಬಂದವ್ರಿಗೆ ಸಾಲನ? ಇರಲ್ಲ, ಅವ್ರ ಕರುಣೆ ಇರಲ್ಲ. ನಾವೇನ್ ಮಾಡೋಣಮ್ಮ, ನೀವು ಸಾಯಮ್ಮ, ನಿಮ್ ಸಾಲದಲ್ಲಿ ಇನ್ಶೂರೆನ್ಸ್ ಹಣ ಬರುತ್ತಲ್ಲ ನಿಮ್ಮ ಮೇಲೆ, ನಾವು ಇದನ್ನ ಮುರಿದಿರ್ತೀವಲ್ಲ ಅದನ್ನ ತಗೊಂಡು ನಾವು ಕಟ್ಟಿಸ್ತೀವಿ, ಮುಟ್ಟಿಸ್ತೀವಿ. ಹಾ, ಒಬ್ರಂದ್ರು ಸರ್ ನನಗೆ ಒಂದ್ ಮಾಲಿ ಹಾಕ್ತಾನೆ ಮಾಲಿ ಸತ್ಬಿಡು ಅಂತಂದ್ರು ಸರ್. ಹಿಂಗೆ ಮಾತಾಡಿದ್ರು? ಹಿಂಗೆ ಮಾತಾಡಿದಾರೆ ಸರ್. ಅವ್ರ ಹೆಸರು ಹೇಳಲ್ಲ, ನಾನು ಹೇಳಲ್ಲ ಸರ್, ನನ್ನ ಹೆಸರು ಹೇಳಲ್ಲ. ಯಾಕೆ ನಾನು ಜೀವನ, ನಾನು ಒಬ್ಬ ಬಿಸಿ ಊಟದ ಹೆಣ್ಮಗಳಾಗಿ ಒಬ್ಬ ಅಡಿಗೆ ಮಾಡ್ಕೊಂಡು 4 ಮಂದಿ ಒಳಗೆ ಒಂದು ಹೆಣ್ಣು ಗಂಡು ಕೊಡ್ಸೋ ವ್ಯವಹಾರದಲ್ಲಿ ನಾನು ಜೀವನ ಮಾಡ್ತಾ ಇದ್ದೇನೆ ಸರ್. ನನಗೆ ರಾಣೆಬೆನ್ನೂರೊಳೆ ಬಹಳ ಕಿರುಕುಳ ಇದ್ರಂತೆ, ಕದ್ದು ಮುಚ್ಚಿ ಅಡ್ಡಾಡ್ತದಂತ ರೋಡ್ ಬೀದಿಯಲ್ಲಿ ಎಲ್ಲೋ ಒಂದ್ ಹತ್ರ ಯಾರೋ ಒಂದು ಅಂಗಡಿ ಮೂಲೆ ಕುತ್ಕೊಳ್ಳೋದು, ಯಾರ್ದೋ ಒಂದು ಮನಿ ಮೂಲೆ ಕುತ್ಕೊಳ್ಳೋದು, ಆ ತರ ಕಷ್ಟ ಆಗೈತೆ ಸರ್ ನನಗೆ. ನನ್ನ ಜೀವನ ಏನಾದ್ರು ನನಗೆ ಅಷ್ಟು ನಾನು ಧೈರ್ಯವಾಗಿ ಬರ್ಬೇಕಂದ್ರೆ ಎಲ್ಲ ನನ್ನ ಜೊತೆಗಿದ್ದ ಹೆಣ್ಮಕ್ಳು ಕಷ್ಟದವ್ರನ್ನೇ ಕರ್ಕೊಂಡು ನಾ ಮಟ್ಟಕ್ಕೆ ಬಂದಿದ್ದೀನಿ ಸರ್ ನಾನು. ಶೈಲಮ್ಮ ಅವರೇ, ನಿಜ ನಮಗೆ ಭಾಳ ಬೇಸರ ಆಗ್ತಿದೆ ಅಮ್ಮ ನಿಜಕ್ಕೂ ನಿಮ್ಮ ಕಥೆ ಕೇಳ್ತಿದ್ರೆ. ನಾಳೆ ತಾಳಿನೇ ತೆಗೆದು ನಾನು ಅದು ಇದ್ರ ತಗೊಂಡು ಏನ್ ಮಾಡ್ಬೇಕಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ ಸರ್. ನನಗೆ ಎಲ್ಲಾ ರೀತಿ ನನಗೆ ಸಪೋರ್ಟ್ ಬೇಕು ಸರ್. ನಿಜ ಧೈರ್ಯವಾಗಿ ಅಡ್ಡಾಡಮ್ಮ, ಧೈರ್ಯವಾಗಿ ದುಡ್ಡು ಸಾಲ ತೀರ್ಸಮ್ಮ ಅಂತ ಹೇಳೋದೊಂದು ನನಗೆ ಒಂದು ಇದು ಬೇಕು ಸರ್, ಸೆಕ್ಯೂರಿಟಿ ಬೇಕು ಸರ್. ನನಗೆ ಎಲ್ಲೋದ್ರ ದುಡ್ದವ್ರ ಸಾಲ ನನಗೆ ಈ ಮೈಕ್ರೋ ಬಜೆಟ್ ಇಂದ ಬಹಳ ಟಾರ್ಚರ್ ಆಗಿದೆ ಸರ್. ಇವ್ರು ಸುಮ್ಮನೆ ಆಗ್ಬಿಟ್ರೆ ಬೇರೆಯವ್ರಿಗೂ ನಾವ್ ಏನಾರ ಮಾಡ್ಬೋದು ಅಂತ. ನಿಜ ಶೈಲಮ್ಮ ಅವರೇ, ಇದನ್ನ ನಾವು ಸರ್ಕಾರಕ್ಕೆ ಮತ್ತೊಂದು ಸಾರಿ ಗಮನಕ್ಕೆ ತರ್ತೇವೆ. ಇದನ್ನ ಗಂಭೀರವಾಗಿ ತೆಗೆದುಕೊಳ್ತೀವಿ. ಯಾಕಂತಂದ್ರೆ ನೋಡಿ, ನಿಮ್ಮ ಕಣ್ಣೀರಿದೆಯಲ್ವಾ, ನಿಮ್ಮ ನೋವಿದೆಯಲ್ವಾ, ನಮ್ಗೆ ಅರ್ಥ ಆಗುತ್ತೆ ಅಮ್ಮ. ಸರ್ ನನಗೆ ಬಹಳ ಕಷ್ಟ ಬಂದಾಗಿ ನಾನು ಬಹಳ ಧೈರ್ಯಸ್ಥ ಹೆಣ್ಮಗಳು ಸರ್. ನೀವು ರಾಣೆಬೆನ್ನೂರು ಸಿಟಿಯಲ್ಲಿ ಬಂದು ನನ್ನ ಬಗ್ಗೆ ಯಾರನ್ನಾದ್ರೂ ಕೇಳ್ಬೋದು ಸರ್. ನನಗೆ ಬೇರೆಯವ್ರ ಕಡೆ ಸಾಲ ತಗೊಂಡವ್ರದ್ದು ಕಾಟ ಆಗಿತ್ತು ಸರ್, ಇದು ಕಾಟ ಆಗಿತ್ತು ಸರ್. ನನಗೆ ಹೆಂಗಾದ್ರು ಮಾಡೋರು ಸಾಲ ತೀರಿಸ್ತೀನಿ ಸರ್. ವೈಯಕ್ತಿಕ ಸಾಲ ಇಸ್ಕೊಂಡವ್ರದ್ದು ಮಾತ್ರ ಕಟ್ತೀನಿ. ಇವ್ರದ್ದು ಕಟ್ಟಕ್ಕಾಗಲ್ಲ, ಅವ್ರದ್ದು ಕಟ್ಟಕ್ಕಲ್ಲ, ಯಾವ್ದಂತ ಕಟ್ಲಿ ಸರ್ ನಾನು. ನನಗೆ ಬಹಳ ನನಗೊಂದು ಅಲ್ಲಮ್ಮ, ಈಗ ನೀವು ಅವಕಾಶ ಕೇಳಿದ್ರೆ ಅವ್ರಿಗೆ ನಾವು ಕಟ್ತೀವಿ ಅಂತ 6 ತಿಂಗಳು ಅವಕಾಶ ಕೇಳಿದ್ವಿ ಸರ್. ಮೈಕ್ರೋ ಬಜೆಟ್ DC ಆಫೀಸರ್ ಹತ್ರ ಹೋಗಿ ಮನವಿ ಪತ್ರ ಕೊಟ್ಟು 6 ತಿಂಗಳು ಟೈಮ್ ತಗೊಂಡಿದ್ವಿ ಸರ್. 6 ತಿಂಗಳಿನೂ ಆಗಿಲ್ಲ, ಅಷ್ಟೊಳಗನೆ ಮತ್ತೆ ಕಾಟ ಕೊಡ್ತಾ ಇದಾರೆ ಸರ್. ನಮ್ಮ ಹಗಲೇ ನಮ್ಮ ರಾಣೆಬೆನ್ನೂರು ಸಿಟಿಯಲ್ಲಿ ಒಬ್ಬ ಗಣಮಗ ಸತ್ತ ಸರ್. ಚೆಕ್ ಹಾಕ್ತಿವಿ, ನಿಮ್ಗೆ ಅದನ್ನ ಮಾಡ್ತೀವಿ, ಬಂದ್ ವಾರಂಟ್ ಆಗೈತಿ ಅಂತ ಹೇಳಿದ್ರಂತೆ ಸಂಘದವ್ರು. ಆ ಯಪ್ಪ ಸತ್ತ, ಅದನ್ನ ಮುಚ್ಚಿ ಹಾಕ್ಬಿಟ್ರು ಸರ್. ಆಮೇಲೆ ತಿರ್ಗಾ ಅಡವಿ ಅಂಜನ ಬಡಾವಣೆ ಮೊನ್ನೆ ಒಂದು 4 ದಿವಸದಿಂದ ಹೆಣ್ಮಗಳು ಸತ್ತಾಳ ಸರ್. ಖಂಡಿತ ಶೈಲಮ್ಮ ಅವರೇ, ಬಹಳ ನೋವು ಸಂಕಟ ನಮಗೂ ಕೂಡ. ಆ ನೋವಿನ
ಭಾವನೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ ಅಮ್ಮ. ಮತ್ತೊಂದು ಸರಿ ನಿಮಗೆಲ್ರಿಗೂ ನ್ಯಾಯ ಸಿಗಬೇಕು. ಥ್ಯಾಂಕ್ ಯು ಶಲಮ್ ಅವರೇ ಮಾತಾಡಿದ್ದಕ್ಕೆ. ನೋಡ್ತಾ ಇದ್ದೀವಿ ಈ ಮೈಕ್ರೋ ಫೈನಾನ್ಸ್ಗಳ ಕಾಟ ಹಾವಳಿಗೆ ನಮ್ಮ ಮಹಿಳೆಯರು ತಮ್ಮ ಮಾಂಗಲ್ಯ ಸರವನ್ನು ಮಾರಿ ಸಾಲ ಕಟ್ಟಬೇಕಾದಂಥ ಪರಿಸ್ಥಿತಿ, ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸರ್ಕಾರ ಮತ್ತೊಂದು ಸಲ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಆದೇಶವನ್ನು ಮಾಡಿದೆ, ನಿಯಮಗಳನ್ನು ಜಾರಿಗೆ ಮಾಡಿದೆ, ಆದರೆ ಕಾರ್ಯ ಆಗ್ತಾ ಇಲ್ಲ, ಕ್ರಮ ಆಗ್ತಾ ಇಲ್ಲ. ನೋಡಿ, ಅವರು ಈಗ ರೋಡ್ಗಳು ಹಾಕೊಳ್ತಾ ಇದ್ದಾರೆ. ಗಂಡ ಕಟ್ಟಿದಂತಹ ಆ ತಾಳಿ, ಕರಿಮಣಿ, ಅದನ್ನು ಅಡ ಇಟ್ಟು ಇವರ ಕಾಟ ತಾಳಕ್ಕಾಗದೆ ಸಂಘದಲ್ಲಿ ಸಾಲ ಕಟ್ತಾ ಇದ್ದಾರೆ. ನಾವು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದರೂ ಕೂಡ ಅವರು ಕೇಳ್ತಾ ಇಲ್ಲ. ಹಾಗಾಗಿ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ದೊಡ್ಡ ಸಮರ ಸಾರಬೇಕಾಗಿದೆ.